ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಇವತ್ತಿನ ಲಾಗ್. ಸೊ ಇವತ್ತು ಶನಿವಾರ, ಇದೊಳ ಸ್ವಲ್ಪ ಲೇಟ್ ಆಯಿತು. ಆಲ್ರೆಡಿ 8:30 ಆಗೋಗಿದೆ. ಸೊ ಬೇಗ ರೆಡಿಯಾಗಿ ನಾನು ಡ್ಯೂಟಿಗೆ ಹೋಗೋಣ ಅಂತ ಹೊರಟಿದ್ದೆ. ಸೊ ಹೆಂಗಿದ್ರು ಟೈಮ್ ಆಗೋಗಿದೆ. ಒಂದು ವೀಡಿಯೋ ಮಾಡೋದ್ರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸರಿ ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೆ. ಸೊ ಏನಪ್ಪ ಇದು ಇವ್ನು ಹೋಗೋ ಜಾಗ ಎಲ್ಲ ಈ ಥರ ಇದೆಯಲ್ಲ, ಫಾರೆಸ್ಟ್ ಏರಿಯಾ ಥರ ಅಂತೆಲ್ಲ ಯೋಚನೆ ಮಾಡಬೇಡಿ. ನಾವಿರೋದು ಅಥವಾ ನಮ್ಮ ಕಂಪ್ನಿ ಕಡೆಯಿಂದ ಕೊಟ್ಟಿರುವಂಥ ಗೆಸ್ಟ್ ಹೌಸ್ ಇರೋದು ಸ್ವಲ್ಪ ಇದೇ ಥರ ಇದೆ. ಆ್ಯಕ್ಚುಲಿ ಇದು ಲೇಔಟು ತುಂಬ ಹಳೆ ಲೇಔಟ್. ಇದು ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ನೋಡೋಕೆ ಆ ಥರ ಕಾಣಿಸುತ್ತೆ. ಹಾಗೆ ರೋಡಲ್ಲಿ ನನ್ನ ಫ್ರೆಂಡ್ಸ್ ಹೋಗ್ತಾಯಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ಕೊಲೀಗ್ಸು, ಅವ್ರನ್ನೂ ಕರ್ಕೊಂಡು ಹೊರಟೆ. ಸೊ ಬೆಳಗ್ಗೆ ವೆದರ್ ಕೂಡ ಚೆನ್ನಾಗಿತ್ತು. ಹಂಗೆ ನೇಚರೆಲ್ಲ ನೋಡಿಕೊಂಡು, ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ಗೆಸ್ಟ್ ಹೌಸಿಂದ ನಮ್ಮ ಸೈಟ್ಗೆ ತುಂಬಾ ಹತ್ರ ಅಂತಂದರೆ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ, ಒಂದು 300 to 400 ಮೀಟರ್ಸ್ ಇರ್ಬೋದು. ಬಟ್ ಸೈಟ್ಗೆ ಹೋಗೋಕ್ಕೆ ಮುಂಚೆ ಏನಂದರೆ ಒಂದು ರೈಲ್ವೆ ಗೇಟ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ಆಗ ರೈಲ್ವೆ ಗೇಟ್ ಹತ್ರ ಬಂದೆ. ಸೊ ಸದ್ಯಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಅದರಲ್ಲೂ ಬೇರೆ ಗೇಟ್ ಬೇರೆ ಹಾಕ್ಬಿಟ್ಟಿದ್ರು. ಸೊ ವೆಯ್ಟ್ ಮಾಡಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಂಗೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡೆ. ಅಲ್ಲಿ 2 ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡಿದ್ದು. ಸದ್ಯ ಬಿಡಪ್ಪ, ಟೈಮ್ ಆಗಿಬಿಟ್ಟಿದೆಯಲ್ಲ, ಹೆಂಗಿರೋ ಟ್ರೈನ್ ಬಂತಲ್ಲ ಅಂತ ಅಂದ್ಬಿಟ್ಟು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಸೈಟ್ಗೆ ಹೊರಟೆ. ಸೈಟಲ್ಲಿ ಅಲ್ಲಿ ಪಾರ್ಕಿಂಗ್ ಲಾಟ್ ಇದೆ, ಅಲ್ಲಿ ನಾನು ಗಾಡಿ ಹಾಕ್ಬಿಟ್ಟು ನಾನು ಸೈಟಿಗೆ ಬಂದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಹೋಗಿ ಸೈನ್ ಮಾಡಬೇಕು. ಸೈನ್ ಅದು ಬೇರೆ ಕಡೆ ಪಂಚಿಂಗ್ ಮಾಡ್ತಾರೆ. ನಮ್ಮ ಸೈಟಲ್ಲಿ ಯಾವ ಥರಪ್ಪ ಅಂತಂದರೆ ಫಿನಿಷಿಂಗ್ ಸ್ಟೇಜಲ್ಲಿರೋದ್ರಿಂದ ಸೈನ್ ಮಾಡಬೇಕಲ್ಲಿ. ಅಲ್ಲಿಂದ ಸೈನ್ ಮಾಡಿಬಿಟ್ಟು ಹೊರಟೆ. ವರ್ಕರ್ಸ್ ಎಲ್ಲರೂ ಬಂದಿದ್ದರು. ಅವ್ರಿಗೆಲ್ಲ ಕೆಲಸ ಎಲ್ಲ ಹೇಳ್ಬಿಟ್ಟು ಡೈವರ್ಟ್ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಪೋಡಿಯಮ್ ಹತ್ರ ಬಂದೆ. ಪೋಡಿಯಮ್ಮಲ್ಲಿ ಬಾಬ್ ಕ್ಯಾಟಲ್ಲಿ ಲೋಡ್ ಮಾಡ್ತಾಯಿತ್ತು, ಅದೊಂದು ವೀಡಿಯೋ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಕೆಲಸ ಆಗೋವರೆಗೂ ನಾನು ತಿಂಡಿ ಬೇರೆ ತಿಂದಿರಲಿಲ್ಲ. ಇರಪ್ಪ ತಿಂಡಿ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೊರಟೆ. ಬರ್ಬೇಕಾದ್ರೆ ನನ್ನ ಫ್ರೆಂಡ್ನ ಕೇಳಿದೆ ಬರ್ತೀಯಾ ಅಂತ. ಇಲ್ಲ ಬರೋಲ್ಲ, ನಾನು ಪಾರ್ಸಲ್ ತೊಗೊಬಾ ಅಂತಂದ. ಅಲ್ಲಿಗೆ ಹೊರಟೆ ನಾನು. ಅಲ್ಲಿ ಹೋಗಿ ನಾನು ಒಂದು ದೋಸೆನ ಆರ್ಡರ್ ಮಾಡಿದೆ. ಸೊ ನಾನು ಆರ್ಡ್ರ್ ಮಾಡಿದ್ದಂಥ ಮಸಾಲೆ ದೋಸೆ ತಿಂದ್ಬಿಟ್ಟು ಅವ್ನಿಗೆ ಒಂದು ಪಾರ್ಸಲ್ ತೊಗೊಂಡು ಅಲ್ಲಿಂದ ನಾನು ಸೈಟ್ ಕಡೆಗೆ ಹೊರಟೆ. ಸೊ ಅಲ್ಲಿಂದ ನಾನು ತಿಂಡಿ ತಿಂದ್ಕೊಂಡು ಸೈಟ್ಗೆ ಹೊರಟೆ. ಸೈಟಲ್ಲಿ ಸ್ವಲ್ಪ ಬ್ಯುಸಿ ಇದೆ, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾವು 4 ಜನ ಕೊಲೀಗ್ಸ್ ಇದ್ದೀವಿ. ನಮಗೆಲ್ಲ ಏನಪ್ಪ ಒಂದು ಅಭ್ಯಾಸ ಅಂದರೆ ಪ್ರತಿ ಶನಿವಾರ ನಾವು ಕೋತಿ ಆಂಜನೇಯ ಟೆಂಪಲ್ಗೆ ಹೋಗಿ ಅಭ್ಯಾಸ. ಸೊ ಅವತ್ತು ನಾವು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ 4 ಜನ ಸೇರಿ ಒಂದು ಪ್ಲ್ಯಾನ್ ಮಾಡ್ದೆ ಒಂದು ಹೋಟೆಲ್ಗೆ ಹೋಗೋಣ ಅಂತ. ಆ ಹೋಟೆಲ್ ಯಾವುದಪ್ಪ ಅಂತಂದರೆ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ. ಬಿಡದಿಯ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಆ ಉತ್ತರ ಕರ್ನಾಟಕ ಶೈಲಿನಲ್ಲಿ ಜೋಳದ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ. ಯಾರಾದರೂ ತಿಂದಿದ್ರೆ ಕಮೆಂಟ್ ಹಾಕಿ. ಆ ಹೋಟೆಲ್ಗೆ ಹೋಗಬೇಕು ಅಂತಂದರೆ ರೈಲ್ವೆ ಲೈನ್ನ ದಾಟಬೇಕಾಗುತ್ತೆ ಅಲ್ಲಿ. ಸೊ ಟ್ರೈನ್ ನಿಂತಿತ್ತು, ಟ್ರೈನ್ ಕೆಳಗಡೆ ನುಗ್ಗಿದೆ. ಆ ಕಡೆ ನುಗ್ಗಬೇಕು ಟ್ರೈನ್ ಕೆಳಗಡೆ. ರೊಟ್ಟಿ ಊಟಕ್ಕೆ ಇವೆಲ್ಲ ಮಾಡಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ಅದು ಒಂದು ರೊಟ್ಟಿ ಊಟ ತಿನ್ನಕ್ಕೆ ಏನೇನೆಲ್ಲ ಮಾಡಬೇಕಲ್ವಾ? ಹೊಟ್ಟೆ ಊಟ ಇಂಪಾರ್ಟೆಂಟ್. ಸೊ ಟ್ರೈನ್ ಬರ್ತೈತನ ನಗರಿ ಸರ್. ಇವರು ನಮ್ಮ ಸೇಫ್ಟಿ ಸಾಹೇಬರು, ಸೇಫ್ಟಿ ಇಂಜಿನಿಯರು. ಇವ್ರಿಗೆ ರೊಟ್ಟಿ ಊಟ ಅನ್ನೋ ಸಕ್ಕತ್ ಇಷ್ಟ. ರೊಟ್ಟಿ ಊಟಕ್ಕೆ ಏನೇನೆಲ್ಲ ಮಾಡಬೇಕು, ಟ್ರೈನ್ ಕೆಳಗಡೆ ನುಗ್ಗಬೇಕು, ರೈಲ್ವೆಗೆ ಕ್ರಾಸ್ ಮಾಡಬೇಕು. ಅವ್ರು ಮಕ ನೋಡ್ಬಿಟ್ಟು ಆಯ್ಲು ಎಕ್ಸ್ಪ್ರೆಷನ್ ಕೊಡ್ತಾರೆ ನೋಡು, ತಿನ್ನೋದು ರೇಂಜ್ ನೋಡಿ. ಅಲ್ಲಿ ಆ ಹೋಟ್ಲಲ್ಲಿ ಒಬ್ಬ ಹುಡುಗ ಇದ್ದಾನೆ. ಅವ್ನು ಹೆಂಗೆ ಅಂದ್ರೆ ಲಾಸ್ಟ್ ಟೈಮ್ ಬಂದಿದ್ದು ಎಷ್ಟು ರೊಟ್ಟಿ ತಿಂದಿರಿ ಬೇಡ ಹೇಳ್ತೀನಿ ರೀ. ವಿಡಿಯೋ ಎಲ್ಲ ಮುಗಿಲಿ, ಫಸ್ಟ್ ನಾವು ರೊಟ್ಟಿ ತಿಂತೀವಿ, ಅದಾದಮೇಲೆ ಎಷ್ಟು ರೊಟ್ಟಿ ತಿಂದ್ವಿ ಅಂತ ಹೇಳ್ತೀನಿ. ಆ ಹುಡುಗ ನಾವು ಬರ್ತಿದ್ದಂಗೆ ನಗ್ತವನೇ, ಬಂದರು ನೋಡಪ್ಪ ಬಕಾಸುರರು ಅಂತ. ಏನಾದ್ರು ಮಾತಾಡಿ. ಅದೇ ಹುಡುಗ ಅಲ್ಲಿ ನಗ್ತಾ ಇದ್ದಾನೆ ಆಗ್ಲೇ. ಯಾಕ ನಗ್ತಿದ್ಯಾ?
ಇನ್ನೊಂದಿಬ್ರು ಬರ್ತಿದ್ದಾರೆ. ನೀವು ಫಸ್ಟ್ ಬಂದ್ರಲ್ಲ ಅವರು ರೊಟ್ಟಿ ಪ್ರಿಯರು, ಹಿಂದೆ ಇದ್ದವರು ಅವರು ಮಟನ್ ಪ್ರಿಯರು. ಇನ್ನೊಂದು ಗ್ಯಾಂಗು. ಊರಿಗೋಡ ನಂಜೇಗೌಡ ಬರೀ 30 ರೊಟ್ಟಿ ಆರ್ಡ್ರ್ ಮಾಡಿದೀವಿ ಅಷ್ಟೇ. ನೀವಿಬ್ರು ಸರ್ 5-10 ರೊಟ್ಟಿ ತಿಂದು ಸಾಕು. ಚೇರಕ್ಕೆ ಮುಂದೆ ಬಂದ್ಬಿಡಿ ಕಡೆ. ಚಲೋ ನಮಗೆ ಜಲ್ದಿ ಸಿಗ್ತಾರೆ ರೆಡಿ ಆಗಿದೆ. ಅದು ಸಿಕ್ಕಲ್ರಿ ವಿಡಿಯೋ ಮಾಡ್ಬೇಡ ಕಣ. ಮೇಲೆ ಇಟ್ಕೊಂಡ ಹಿಂಗೆ ಹಿಡ್ಕೊಂಡಿನಿ ಆಯ್ತು. ಒಂದು ರೊಟ್ಟಿ ತೊಂಬರಾಕಲ್ಲಿ ಬರಕ್ ಮುಂಚೆ ಫೋನ್ ಮಾಡೋ ಬಂದ್ಬಿಡ್ರ ಅಂತ ಹೇಳ್ತಾರೆ. ಹಂಗ ಮಾಡ ಪೂರ್ ಮಾಡೇ ಬಿಡ್ತಿದ್ದೆ ಮಗನ. 20 ರೆಡಿ ಮಾಡಿ ಇಟ್ಟಿರಿ ಅಂತ. 12 ಪೂರ್ ಮಾಡಿ ಏನಾಗಿಲ್ಲ ಯಾವುದು ಅವ್ರ ನಂಬರ್ ಇದೆ ನನ್ನ ಹತ್ರ. ಈ ಹಣ್ಣು ನೋಡಿದೆಯಲ್ಲ ಅದ್ರ ನೋಡಿದೀಯ ಹಣ್ಣನ್ನ? ನೋಡಿದಾನಂತೆ. ನಿನ್ನೆ ನೋಡಿ ನೀನು ನನ್ನ ಜೊತೆಗೆ ಕುಂತಿದ್ದೀನಿ. ನಾನು ಅಷ್ಟೊಂದು ಇದಿಲ್ಲ. ರೊಟ್ಟಿ ಆರ್ಡರ್ ಮಾಡ್ತಿದ್ದಾರೆ ನೀವು ತಾನೆ? ಏನೋ ಮೊಬೈಲ್ ಯೂಟ್ಯೂಬ್ ಬ್ಲಾಗ್ ಮಾಡ್ತಾನೆ. ಏನೋ ಒಂದು ವಿಡಿಯೋ ಮಾಡ್ತಾನೆ ಅವನು. ನಾನು ಮಾಡ್ತೀನಿ ನಾಳೆ. ರೊಟ್ಟಿ ನಂಬರ್ 8 ರೊಟ್ಟಿ ಬಂದೈತೆ. ನಗ್ತಾವ. ರೊಟ್ಟಿ ಊಟ ವಿಡಿಯೋ ಯೂಟ್ಯೂಬ್ ಬಿಡ್ತೀನಿ, ಲಿಂಕ್ ಕಳಿಸ್ತೀನಿ, ಶೇರ್ ಮಾಡ್ಕೊ. ರೊಟ್ಟಿ ನಂಬರ್ 16. ಹಚ್ಚಿರಿ ಹಿಂಡಿ ಹಚ್ಚಿರಿ ತಗೋರ ಈ ಪಲ್ಯ ತಗೋರ. ರೊಟ್ಟಿ ನಂಬರ್ 24. ರೊಟ್ಟಿ ನಂಬರ್ 30. ಮತ್ತೆ ಎಲ್ಲಿ ಬಂದಿದ್ದೆ ಯಾವ ಮಾಡ್ತೀವಿ ಜಾಸ್ತಿ ತಿಂತಾವನೆ ಅಂತ ನಗ್ತಾವ್ರೆ. ರೊಟ್ಟಿ ನಂಬರ್ 34. ಅಂಗಡಿಯಲ್ಲಿ ಎದ್ಕೊಂಡು ಬಂದ್ಬಿಟ್ರಪ್ಪ ನಮ್ಮ ಬಂದು ಅವ್ರು ರೊಟ್ಟಿ ಮಾಡಕ್ಕೆ ಅಡಿ ಕಡೆಗೆ ಹೋಗ್ತಾರ. ರೊಟ್ಟಿ ಬಡದು ಸುಸ್ತಾಗತ್ತಾರ ಅವರು. ಇನ್ನೇನು ಮಕ್ಕಳು ಎಲ್ಲಿಂದ ಬಂದ್ಬಿಟ್ರಪ್ಪ. ಬದಲಿಕಾಯಿ ಮಾಡ್ತಾರೆ, ಎಣ್ಣೆ ಬದಲಿಕಾಯಿ ಯಾವ ಮಾಡ್ತಾರೆ, ಬದಲಿಕಾಯಿ ಯಾವ ಮಾಡ್ತಾರೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಹೋಟೆಲ್ ಅವರು ಬೆಚ್ಚ ಗುರು. ಅಲ್ಲಿರೋ ಒಬ್ಬ ಹುಡುಗಂಗೆ ಮಾತ್ರ ಗೊತ್ತಿತ್ತು ಇವ್ರು ಬಂದರೆ ಮಿನಿಮಮ್ 30 ರೊಟ್ಟಿ, ಇಬ್ಬರು ಬಂದರೆ ಮಿನಿಮಮ್ 20 ರೊಟ್ಟಿ, 3 ಜನ ಬಂದರೆ 30 ರೊಟ್ಟಿ, 4 ಜನ ಬಂದರೆ ಪಕ್ಕಾ 40 ರೊಟ್ಟಿ ತಿಂತಾರೆ ಅಂತ ಅವನಿಗೆ ಗೊತ್ತಿತ್ತು. ಬಟ್ ಇಲ್ಲಿರೋ ಕೂತಿದ್ದಾರಲ್ಲ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಹುಡುಗ ಅದಕ್ಕೆ ಮೊದಲೇ ನಗ್ತಾ ಇದ್ದ, ಇವ್ರು ಸರಿಯಾಗಿ ತಿಂತಾರಪ್ಪ ಅಂತ. ಕೊನೆಗೂ 40 ರೊಟ್ಟಿ ಕಂಪ್ಲೀಟಾಗಿ ತಿಂದು 490 ರೂಪಾಯಿ ಬಿಲ್ ಆಯಿತು. ಪೇ ಮಾಡ್ಬಿಟ್ಟು ಹೊರಗಡೆ ಬಂದ್ವಿ. ಅಂಗಡಿಯವ್ರು ಎದ್ರುಬಿಟ್ಟಾರು. ಆ ಅಂಗಡಿಯವ್ರು ರೊಟ್ಟಿ ಹೊಡಿಯೋರು ಪಾಪ ನಮ್ಮನ್ನು ನೋಡ್ತಾವ್ರ, ಎದ್ರುಕೊಂಡವ್ರ. ಇವ್ರು ಏನು ನಮ್ಮನ್ನ ತಿಳಿದ್ ಬಿಡ್ತಾರೆ. ನೀ ಅಂತ ಕೇಳಿಸ್ತದ.
ತೋಟಕ್ಕೆ ಮಾಡ್ತೀನಿ ನಾನು. ನಾನು ಇವಾಗ ಹೇಳಿದ್ದೆ ನನ್ನ ತಪ್ಪಲ್ಲ, ನಿನ್ನ ತಪ್ಪಲ್ಲ. ನೀನು ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಮಾಡಿಲ್ಲ, ಅದು ತಪ್ಪು. ಸೊ ಅಲ್ಲಿಂದ ಊಟ ಮಾಡ್ಕೊಂಡು ಹೊರಟು ಹಂಗೆ ಒಂದೆರಡು ಸ್ವೀಟ್ ಪೀಡ ತೊಗೊಂಡು ತಿನ್ಕೊಂಡು ಸೈಡ್ ಕಡೆ ಹೊರಟ್ವಿ. ಸೊ ಊರಿಗೆ ಹೋಗೋಣ ಅಂತ ಹೊರಟಿದ್ದೆ, ಮಳೆ ಬಂದಿತ್ತು. ಮಳೆ ಬಂದು ನೋಡಿ ವೆದರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ರೂಮ್ ಇರೋದು ಅಲ್ಲಿ. ಸೊ ನಾನು ಇವಾಗ ಹೊರಟಿದ್ದೀನಿ ಊರಿಗೆ. ಸೊ ಅವಾಗ ತಾನೇ ಮಳೆ ಬಂದು ಹೋಗಿತ್ತು, ವೆದರ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆಯೇ ಅಲ್ಲಿಂದ ಹೊರಟೆ, ಸದ್ಯ ಹೆಂಗೋ ಮಳೆ ಬರಲ್ವಲ್ಲಪ್ಪ, ಊರಿಗೆ ಹೋಗ್ಬಿಡ್ಬೋದು, ಮನೆ ಸೇರ್ಕೊಂಡ್ಬಿಡ್ಬೋದು ಅಂತ ನಾನು ಹೊರಟೆ. ಬಟ್ ನಾನು ಅಂದ್ಕೊಂಡು ಹೋಗಿದ್ದೇ ಬೇರೆ, ಅಲ್ಲಾಗಿದ್ದೇ ಬೇರೆ. ಅದೇನಾಯಿತು ಅಂತ ನೀವೇ ನೋಡಿ. ಅದೇ ನೋಡಿ ನಮ್ಮ ಸೈಟ್. ಸೊ ಸೈಟಿಂದ ನಮ್ಮ ರೂಮ್ ಇರೋದು ಆ ಕಡೆ ರೈಲ್ವೆ ಗೇಟು. ಸದ್ಯ ಗೇಟ್ ಹಾಕಿಲ್ಲ. ಸಾಟರ್ಡೆ ಊರಿಗೆ ಹೋಗೋದು ಒಂದೇ ಒಂದು ಫೀಲ್ ಐತಲ್ಲ, ಆ ಫೀಲೇ ಬೇರೆ. ಟಾಟಾ ಬಾಯ್ ಬಾಯ್. ಹೆಚ್ಚು ಕಮ್ಮಿ ಬಿಡದಿಯಿಂದನೂ ಹಿಂಗೆ ಬರ್ತಾವೆ. ಬಿಡದಿ, ರಾಮನಗರ, ಚನ್ನಪಟ್ಟಣ ಹಿಂಗೇನೆ ಮುಂದಕ್ಕೆ ಬಿಡೋದು ಹಿಂದೆ ದುಡಿಯೋದು, ಮುಂದಕ್ಕೆ ಬಿಡೋದು ಹಿಂದೆ ದುಡಿಯೋದು. ಓಹ್ ತಿರ್ಕೊಂಡು ಹೊಡಿತಾವಂದ್ರು. ನಾವಾಗೆಲ್ಲ ಹೊಡಿಯಲ್ಲ, ನಾವು ಹೋಗ್ರಪ್ಪ, ಇದು ಜೀವನ ದೊಡ್ಡದೈತೆ. ನೀವು ಹೋಗ್ತೀಯಾ, ನೀನು ಹೊಡ್ಕೊಂಡು ಹೋಗ್ತಾ ಇರೋದು. ನಾವೇನು ನಾನು ಯಾವ ಓವರ್ಟೇಕು ಮಾಡಲ್ಲ. ನೀನು 350cc, 360, ನಾನು 411. ಐ ನೋ ವಾಟ್ ದ ಕೆಪಾಸಿಟಿ ಆಫ್ ಮೈ ಬೈಕ್. ಬ್ಯಾರಿಕೇಷನ್ ಇಲ್ಲ ಏನಿಲ್ಲ. ಹಾಗೆ ಚನ್ನಪಟ್ಟಣ ಬರೋ ಅಷ್ಟರಲ್ಲಿ ಆಲ್ರೆಡಿ ಮಳೆ ಬರೋ ಥರ ಆಗಿತ್ತು. ನನಗೆಲ್ಲ ಒಂದು ಕಡೆ ಗೊತ್ತಾಯಿತು, ನನಗೆ ಗೊತ್ತು ಗ್ಯಾರಂಟಿ ಸಿಗಾಕೋತೀನಿ. ರೈನ್ ಕೋಟ್ ಬೇರೆ ತಂದಿಲ್ಲ. ಏನಾದರೂ ಒಂದು ಕತೆ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡೋಣ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಹೊರಟೆ. ಚನ್ನಪಟ್ಟಣ ಬಿಟ್ಟು ಸ್ವಲ್ಪ ದೂರ ಮುಂದೆ ಹೋದೆ, ಇನ್ನೂ ಮದ್ದೂರಿಗೆ ರೀಚ್ ಆಗಿರಲಿಲ್ಲ. ತುಂಬ ಜೋರ ಮಳೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ಹೋದೆ ಹಂಗೆ ಹೋಗ್ತಾ ಇದು ಮೈಸೂರು ಟು ಬೆಂಗಳೂರು ಈಗ ಹೈವೇ ಆಗಿದೆಯಲ್ಲ, 10 ವೇ ಆಗಿದೆಯಲ್ಲ, ಆ ಹೈವೇ ಬ್ರಿಡ್ಜ್ ಕೆಳಗಡೆ ಅಂಡರ್ ಪಾಸಲ್ಲಿ ನಿಂತ್ಕೊಂಡೆ ಹೋಗಿ. ಅಲ್ಲಿ ಎಷ್ಟು ಜನ ನಿಂತಿತ್ತು ಅಂದರೆ ನನ್ನ ಥರನೇ ಬೈಕರ್ಸು ಬೆಂಗಳೂರಿಂದ ಹೆಂಗಿರು ಸಾಟರ್ಡೆ ಅಲ್ಲ ಊರಿಗೆ ಹೋಗೋರು, ತುಂಬ ಜನ ಬೈಕರ್ಸು ಈ ಬ್ರಿಡ್ಜ್ ಕೆಳಗಡೆ ನಿಂತಿದ್ರು. ಸೊ ನಮಗೆ ಈ ಮೈಸೂರು ಟು ಬೆಂಗಳೂರು ಹೈವೇಯಿಂದ ಬೈಕರ್ಸ್ಗೆ ಏನು ಯೂಸ್ ಆಗ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ. ಒಳಗಡೆ ಬೇರೆ ಬಿಡ್ತಿಲ್ಲ ಅಂತಂದರೆ ಅದು ನಮ್ಮ ಒಳ್ಳೇದಕ್ಕೇ. 4 ವೀಲರ್ಸ್ ಎಲ್ಲ ತುಂಬ ಸ್ಪೀಡಲ್ಲಿ ಇರ್ತಾರೆ, 2 ವೀಲರ್ ಬಿಟ್ಟರೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದೊಂದು ಅಂಡರ್ ಪಾಸ್ ಇರುತ್ತಲ್ಲ, ಅಂಡರ್ ಬ್ರಿಡ್ಜ್ಗಳೆಲ್ಲ ಇರುತ್ತಲ್ಲ, ಅದು ತುಂಬ ಯೂಸ್ ಆಗ್ತಿದೆ ಈ ಮಳೆ ಟೈಮಲ್ಲಿ. ಅದರಲ್ಲೂ ಈ ಮಳೆಗಾಲ ಟೈಮಲ್ಲಂತೂ ಬೆಂಗಳೂರು ಟು ಮೈಸೂರು, ಮೈಸೂರು ಟು ಬೆಂಗಳೂರು ಸರ್ವಿಸ್ ರೋಡನ್ನ ಯೂಸ್ ಮಾಡ್ತಿರೋಂಥ ಬೈಕರ್ಸ್ಗೆ ಇದೊಂದು ಸ್ವಲ್ಪ ಯೂಸ್ಫುಲ್ ಆಗ್ಬೋದು ಅಂತ ಅನಿಸುತ್ತೆ, ರೈನ್ ಜಾಕೆಟ್ ಇಲ್ಲ ಅಂತಂದರೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ವಾಯ್ಸ್ ಬರ್ತಿದೆ, ಸಾರಿ. ನಮ್ಮ ರೂಮಲ್ಲಿ ಈ ವಾಯ್ಸ್ ಕೊಡೋದು, ವೀಡಿಯೋ ಮಾಡೋದು ಆಗೋದೇ ಇಲ್ಲ ಗುರು. ಅದರಲ್ಲೂ ನೈಟ್ ಅಂತೂ ಆಗೋದೇ ಇಲ್ಲ. ಮಾತಾಡ್ತಾನೇ ಇರ್ತಾರೆ. ಸೊ ನಾನು ಹೇಳಿದ್ದು ಇದೇ ಜಾಗದ ಬಗ್ಗೆ. ಆ ಮೈಸೂರು ಬೆಂಗಳೂರು ಹೈವೇ ಅಂಡರ್ ಪಾಸ್ ಇರುತ್ತಲ್ಲ, ಅಂಡರ್ ಬ್ರಿಡ್ಜ್ ಕೆಳಗಡೆ ತುಂಬ ಜನ ನಿಂತಿದ್ರು ನಾನು ಬರೋ ಟೈಮಲ್ಲಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ನಾನು ಬಿಟ್ಟಾಗಲೇ 5 ಗಂಟೆ ಆಗಿತ್ತು. ನಾನು ಊರಿಗೆ ಹೋಗಿ ಮ್ಯಾಕ್ಸಿಮಮ್ ಅಂದರೆ 2 ಅವರ್ ಸಾಕು. ಬಟ್ ನಾನು ಆಲ್ರೆಡಿ 7 ಗಂಟೆ ಆಗಿದ್ರು, ನಾನು ಇನ್ನೂ ಆ ಬ್ರಿಡ್ಜ್ ಹತ್ರನೇ ಇದ್ದೆ, ಇನ್ನೂ ಮದ್ದೂರು ಕೂಡ ರೀಚ್ ಆಗಿರಲಿಲ್ಲ. ಬ್ರಿಡ್ಜ್ ಕೆಳಗಡೆ ಬೇರೆ ತುಂಬ ಕತ್ಲೆ ಇದೆ, ನಿಮ್ಗೆ ಕಾಣಿಸಿಲ್ಲ ಅಂತ ಅನಿಸುತ್ತೆ. ಸಡನ್ಲಿ ಲೈಟ್ ಆನ್ ಮಾಡ್ತಾರೆ ಆ ಟೈಮಲ್ಲಿ, 7 ಗಂಟೆಗೆ ಲೈಟ್ ಆನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ರು ಅಲ್ಲಿ ಅಂತ.
ತುಂಬ ಫ್ಯಾಮ್ಲಿ ನಮ್ಮ ಥರನೇ ಬೈಕರ್ಸು. 8 ಗಂಟೆವರೆಗೂ ವೆಯ್ಟ್ ಮಾಡಿದೆ ಗುರು. ಕೊನೆಗೂ ಮಳೆ ನಿಲ್ಲಿಲ್ಲ. ಮೊಬೈಲೆಲ್ಲ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಕೊನೆಗೂ ಜೈ ಬಜರಂಗಿ ಅಂದ್ಬಿಟ್ಟು ಹಂಗೆ ಹೊರಟ್ಬಿಟ್ಟೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬರ್ತೀನಪ್ಪ.